ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋಗೆ. ಸೊ ನಾವಿವಾಗ ಭದ್ರಾ ಟೈಗರ್ ರಿಸರ್ವಲ್ಲಿದ್ದೀವಿ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದು ವಿಡಿಯೋ ಮಾಡಲಿಲ್ಲ, ಯಾಕೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಅದಕ್ಕೋಸ್ಕರ ನೋಡ್ತಿರ್ಬೋದು ನೀವೇ ರೋಡ್ನ ಎಲ್ಲ ಎಷ್ಟು ವೆಟ್ಟಾಗಿದೆ ಅಂದ್ಬಿಟ್ಟು. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಸನಿಂದ ಸ್ಟಾರ್ಟ್ ಆಗಿದ್ದ ಮಳೆ ಇಲ್ಲಿವರೆಗೂ ನಿಂತೇ ಇರೋದಿಲ್ಲ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಅದಕ್ಕೆ ಇಲ್ಲಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಇವಾಗ ಭದ್ರಾ ಟೈಗರ್ ರಿಸರ್ವ್ ಹತ್ರ ಬಂದಿದ್ದೀವಿ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆ ಕಡೆ ಮುಳ್ಳಯ್ಯನಗಿರಿಯಿಂದ ಒಂದು ರೋಡ್ ಬರುತ್ತೆ, ಅಲ್ಲಿಂದ ಹೋಗ್ತಾರೆ. ಬಟ್ ನಾವು ಮುತ್ತೋಡಿ ಅಂತ ಒಂದು ಊರು ಸಿಗುತ್ತೆ, ಚಿಕ್ಕಮಂಗ್ಳೂರಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಬಂದುಬಿಟ್ಟು ನಾವು ಹಿಂಗೆ ಉಲ್ಟಾ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಇದೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇರೋದು. ಎಲ್ಲರೂ ಅಲ್ಲಿಂದನೇ ಮಾಡ್ತಾರೆ, ಅಲ್ಲಿಂದ ಚೆನ್ನಾಗಿರುತ್ತೆ, ಇಲ್ಲಿಂದನೇ ಚೆನ್ನಾಗಿರುತ್ತೆ ಬಿಡಿ. ಬನ್ನಿ ನೀವೇ ನೋಡ್ತೀರಾ ಮುಂದಕ್ಕೆ. ಈ ವಿಡಿಯೋನ ನಾನು ಫುಲ್ ರಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಆ್ಯಕ್ಚುಲಿ ನಾವು ಈ ಟ್ರಿಪ್ಗೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿರೋದು. ಮುಂದೆ ಹೋಗ್ತಿದ್ದಾರೆ ನೋಡಿ ಅವರು ಮತ್ತು ನಾನು ನನ್ನ ಹಿಮಾಲಯನಲ್ಲಿ ಬಂದಿದ್ದೀನಿ. ಅವ್ರದ್ದು FZ ಇದೆ, FZಯಲ್ಲಿ ಬಂದಿದ್ದಾರೆ. ಆ್ಯಕ್ಚುಲಿ ವ್ಲಾಗು ಮಾಡಲ್ಲ ಅಂದ್ಕೊಂಡಿದ್ದೆ, ಯಾಕೆ ಅಂದರೆ ಪ್ರಾಪರ್ ಸೆಟಪ್ ಇರಲಿಲ್ಲ ಮಾಡೋದಕ್ಕೆ. ಅದಕ್ಕೆ ಒಂದು ಸುಮ್ಮನೆ ಇಲ್ಲಿ ಟೈಗರ್ ರಿಸರ್ವ್ ಹತ್ರ ಬಂದೆ ಅಲ್ವಾ, ಓಕೆ ನೋಡೋಣ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಬನ್ನಿ ಮುಂದೆ ಇನ್ನೂ ಹೋದ್ಮೇಲೆ ನೋಡ್ತೀರಾ. ನಾವು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಬರ್ತಿರೋದು ಟೈಗರ್ ರಿಸರ್ವ್ಗೆ. ಮಾತ್ರ ಸಕ್ಕತ್ತಾಗಿದೆ. ನೋಡ್ತೀರಾ ಬನ್ನಿ. ಸೊ ಇನ್ನೂ ಇಲ್ಲಿ ಅಷ್ಟು ಮಳೆ ಆಗಿಲ್ಲ. ಇನ್ನು 15 ಡೇಸ್ ಆದಮೇಲೆ ಬಂದಿದ್ರೆ ಸಕ್ಕತ್ತಾಗಿರ್ತಿತ್ತು. ಬಟ್ ಪರವಾಗಿಲ್ಲ, ಸಾಕಿಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿದೆ. ಹಿಂದೆ ಇನ್ನೂ ಚೆನ್ನಾಗಿತ್ತು ರೋಡು, ಮಿಸ್ಟು ಮೂವ್ ಆಗ್ತಿತ್ತು, ಮತ್ತು ಬಿಸಿಲಲ್ಲಿ ಮಿಸ್ಟು ಮೂವ್ ಆಗ್ತಿತ್ತು. ಹಂಗೆ ನೋಡಬೇಕಿತ್ತು, ಅದು ಮಾಡಬೇಕಿತ್ತು ವಿಡಿಯೋನ, ಸಕ್ಕತ್ತಾಗಿರ್ತಿತ್ತು. ಬಟ್ ಅಲ್ಲೆಲ್ಲೂ ನಿಲ್ಲಿಸಿರ್ಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಟೈಗರ್ ರಿಸರ್ವ್ ಬೋರ್ಡ್ ನೋಡಿದ್ರಿ ಅಲ್ವಾ, ಅಲ್ಲಿ ನಿಲ್ಲಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಇದು ಮುತ್ತೋಡಿ ಅಂತ ಊರ ಹೆಸರು. ನೋಡಿ ಇದೆಲ್ಲ ಸಫಾರಿ ಹೋಗೋದು, ಗೆಸ್ಟ್ ಹೌಸ್ ಎಲ್ಲ ಇದೆ ಇಲ್ಲಿ. ಸೊ ಇದೆಲ್ಲ ನೋಡಿ, ಇದೆಲ್ಲ ಸ್ಟೇ ಆಗ್ಬೋದು. ಓಕೆ, ಸಫಾರಿ ಪ್ರೈಸ್ ಬಂದುಬಿಟ್ಟು 1999. ಸರ್ ನನಗೂ ಸರಿಯಾಗಿ ಗೊತ್ತಿಲ್ಲ, ಅಲ್ಲಿ ಯಾರೋ ಒಬ್ರು ಹೇಳಿದ್ದು, ಅದನ್ನೇ ಹೇಳ್ತಿದ್ದೀನಿ. ಸೊ ನಮ್ಮದು ಇದು ಮುಗಿಸ್ಕೊಂಡು ಕುದುರೆಮುಖ ಕಡೆ ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ ಇನ್ನೂ, ಯಾಕೆ ಅಂದರೆ ಟೈಮ್ ಆಲ್ರೆಡಿ 3:30 ಆಗಿದೆ. ಇಲ್ಲಿಂದ ಕುದುರೆಮುಖ 100+ ಕಿಲೋಮೀಟರ್ಸ್ ಇದೆ. ಅದಕ್ಕೆ ಏನು ಮಾಡೋದಂತ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಇವತ್ತು ಟೆಂಟ್ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಬಟ್ ಟೆಂಟ್ ಸ್ಟೇ ಮಾಡ್ತೀವಿ. ಟೆಂಟ್ ಸ್ಟೇ ಮಾಡಿ ಮತ್ತು ನಾವೇ ಕುಕ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಾವೇ ಕುಕ್ ಮಾಡಿಕೊಂಡು ಎಲ್ಲರೂ ಪ್ರೈವೇಟ್ ಜಾಗ ಇರುತ್ತೆ ಅಲ್ವಾ, ಅವ್ರನ್ನ ಒಂದು ಸಲ ಪರ್ಮಿಷನ್ ಕೇಳಿ ಅಲ್ಲೇ ಟೆಂಟ್ ಪಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ನಾವು ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಇವತ್ತು ನಾಳೆ ಮತ್ತು ಮಂಡೇ 3 ದಿನ ಪ್ಲ್ಯಾನ್ ಮಾಡಿರೋದು ರೈಡ್ನ. ಆ್ಯಕ್ಚುಲಿ ಮಂಡೇ ನೈಟ್ಗೆಲ್ಲ ಮನೆಯಲ್ಲಿ ಇರ್ತೀವಿ, ಅಂದರೆ ಸಂಜೆ ಹಂಗೆ ಬಿಟ್ಬಿಡ್ತೀವಿ. ನಾವು ಯಾವ ಪ್ಲೇಸಲ್ಲಿ ಇರ್ತೀವೋ ಗೊತ್ತಿಲ್ಲ. ಮಂಡೇ ಸಂಜೆ ಅಲ್ಲಿಂದ ಬೆಂಗಳೂರು ಕಡೆಗೆ ಬಿಡ್ತೀವಿ.
ಬನ್ನಿ, ಅದು ಬ್ಲಾಗ್ ಮಾಡ್ಬೋದು ಅಥವಾ ಮಾಡ್ದಿರಾನು ಇರ್ಬೋದು, ಗೊತ್ತಿಲ್ಲ ನನಗೂ. ಬನ್ನಿ ಜಸ್ಟ್ ಇದನ್ನ ಫಸ್ಟ್ ಎಂಜಾಯ್ ಮಾಡೋಣ. ಎಲ್ಲಿ ನೋಡಿದ್ರು ಫಾಲ್ಸ್ ಹರಿತಿದೆ. ಮಳೆ ಆಗಿದೆ, ಸ್ವಲ್ಪ ಹೇಳ್ಕೊಳೋ ಅಷ್ಟೇನಾಗಲಿಲ್ಲ, ನಾರ್ಮಲಾಗಿ ಆಗಿದೆ. ಇನ್ನೂ ಆಗುತ್ತೆ, ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನೂ ಸ್ಟಾರ್ಟಿಂಗ್, ಇನ್ನೂ ತುಂಬ ಟೈಮ್ ಇದೆ. ಈ ವರ್ಷ ಆದರೂ ಸಕ್ಕದಾಗಿ ಮಳೆ ಬರುತ್ತೆ ಅನ್ಕೊತೀನಿ, ಬರುತ್ತೆ ಪಕ್ಕ. ಯಾವುದಾದ್ರೂ ಒಂದು ಟೈಗರ್ ಸ್ಪಾಟ್ ಆಗಿಬಿಟ್ರೆ ಸಾಕು. ಟೈಗರ್ ಆ್ಯಕ್ಚುಲಿ ಸಫಾರಿಯಲ್ಲಿ ಹೋಗೋರಿಗೆ ಸ್ಪಾಟ್ ಆಗಲ್ಲ ಅಷ್ಟೊಂದು, ಯಾರೋ ಒಬ್ಬೊಬ್ರಿಗೆ ಮಾತ್ರ ಕಾಣಿಸುತ್ತೆ. ಆಚೆ ಬರೋದೇ ರೇರ್ ಅಲ್ವಾ. ಅದು ಈ ಮಳೆ ಟೈಮಲ್ಲಿ ನನಗೇನೋ ಸ್ಪಾಟ್ ಆಗೋದು ಡೌಟೇ, ಬಟ್ ನೋಡೋಣ ಬನ್ನಿ. ನೋಡಿ, ಅಲ್ಲಿ ಹಿಂದೆ ಮಳೆ ಬರ್ತಿತ್ತು, ಇಲ್ಲಿ ಮುಂದೆ ಬಿಸಿಲಿದೆ, ನೋಡ್ತಿರ್ಬೋದು. ಚೆನ್ನಾಗಿದೆ ಮಾತ್ರ. ನೋಡಿ, ವಾಟರ್ ಫಾಲ್ಸ್ ಅಲ್ಲ, ಜರಿ ಥರ ಹರಿತಿರೋದು. ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ಮಾತ್ರ. ಎಲ್ಲೋ ಬೇರೆ ಕಡೆ ಇದೀನಿ ಅನಿಸ್ತಿದೆ. ಇದು ನಮ್ಮ ಕರ್ನಾಟಕದಲ್ಲಿರೋದು. ಇನ್ನೂ ತುಂಬ ಜಾಗ ಇದೆ ಕರ್ನಾಟಕದಲ್ಲಿ ನೋಡೋ ಅಂಥದ್ದು. ಫಸ್ಟ್ ಇಲ್ಲೆಲ್ಲ ಕವರ್ ಮಾಡೋಣ, ಆಮೇಲೆ ಮುಂದಕ್ಕೆ ಬೇಕಂದರೆ ಬೇರೆ ಕಡೆ ಹೋಗೋಣ. ಇಲ್ಲಿ ಮುಂಚೆ ಅಷ್ಟು ಜನ ಓಡಾಡ್ತಿರ್ಲಿಲ್ಲ, ಅಂದರೆ ಟೂರಿಸ್ಟರ್ಸು. ಈ ನಡುವೆ ಎಲ್ಲರೂ ಬ್ಲಾಗ್ಸ್ ಮಾಡಿ ಜಾಗ ತೋರಿಸಿ ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ, ಓಡಾಡೋವ್ರ ಸಂಖ್ಯೆ. ಅಲ್ಲಿ ನಾವು ಅಷ್ಟೇ ಬ್ಲಾಗ್ಸ್ ನೋಡಿಕೊಂಡೇ ಬಂದಿರೋದು, ಆದರೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ್ಯಕ್ಚುಲಿ ಇಲ್ಲೊಂದು ಫಾಲ್ಸ್ ಇದೆ ಅಂತೆ, ಬನ್ನಿ ನೋಡ್ಕೊಂಬರೋಣ. ನಮಗೂ ಗೊತ್ತಿರಲಿಲ್ಲ, ಇಲ್ಲೊಬ್ರು ಗಾರ್ಡ್ ಇದ್ರು, ಅವ್ರನ್ನ ಕೇಳಿದ್ದಕ್ಕೆ ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಿದ್ದೀವಿ, ನೋಡೋಣ ಬನ್ನಿ, ಅದು ಹೋದ್ಮೇಲೆ ತೋರಿಸ್ತೀವಿ. ಇದು ಫಾಲ್ಸ್ಗೆ ಹೋಗೋ ದಾರಿ, ಆಫ್ ರೋಡೆಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಕಾರೆಲ್ಲ ಹೋಗಲ್ಲ, ಇವೆಲ್ಲ ತಂದ್ಬಿಟ್ಟು ನೋಡಿ ಸುಮ್ಮನೆ ಹಿಂಸೆ ಅನುಭವಿಸ್ತಾರೆ ಅಷ್ಟೇ. ಈ ಥರ ಜಾಗದಲ್ಲಿ ಕಾರ್ ತಂದವ್ರೆ, ನಮಗೆ ಫುಲ್ ಸೈಡ್ ಆಗ್ತಿದೆ ಇಲ್ಲಿ.
ಈ ಥರದ ಜಾಗ ಸಿಕ್ಕಿಲ್ವಲ್ಲ ಇನ್ನೂ ಅಂತ ಅನ್ಕೊಂತಿದ್ವಿ. ಸಾಕಾದಾಗಿದೆ ಮಾತ್ರ, ಒಳ್ಳೆ ಮಜಾ ಬರ್ತಿದೆ. ಅಲ್ಟಿ ಹೊಡೆದ್ರೆ ಪಲ್ಟಿ. ಸೊ ಅಷ್ಟೇ, ಇಲ್ಲಿಂದ ನಾರ್ಮಲ್. ಇನ್ನೇನು ಫಾಲ್ಸ್ ಇಲ್ಲಿಂದ ಒಂದು 500 to 600 ಮೀಟರ್ಸ್ ಏನೋ ಇರಬೇಕಷ್ಟೆ. ಫುಲ್ ಜಾರ್ತಿದೆ ರೋಡು, ಸ್ಲಿಪ್ಪರಿ ಇದೆ. ಅಲ್ಲಿ ಮೇಲೆ ಏನು ನೋಡ್ತಿದ್ದೀರಾ ಅದೇ ಭದ್ರಾ ಟೈಗರ್ ರಿಸರ್ವು. ಓಕೆ, ಇನ್ನು ಅರ್ಧನಾ? ಓಕೆ, ಇನ್ನು 500 ಮೀಟರ್ಸ್ ಇದೆ ಅಂತೆ ಫಾಲ್ಸ್ಗೆ. ಹೋಗಲ್ವಾ ಗಾಡಿ? ಹೋಗಲ್ವಾ? ಟ್ರೈ ಮಾಡೋಣ. ಓಕೆ, ಗಾಡಿ ಹೋಗಲ್ಲ ಅನಿಸುತ್ತೆ. ಬನ್ನಿ ಹಂಗೆ ನಡ್ಕೊಂಡು ಹೋಗೋಣ. ಬೆಸ್ಟು ಅನಿಸುತ್ತೆ. ಹೋಗೋಣ ಅಲ್ಲೇ ನೋಡಿ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ವಿ, ಯಾಕೆಂದರೆ ಇಲ್ಲಿ ಹೋಗೋಕ್ಕೆ, ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಆಗ್ತಾ ಇರಲಿಲ್ಲ ಬ್ರೋ, ಬಿಡು. ಗಾಡೀಲಿ ಆಗ್ತಾ ಇರಲಿಲ್ಲ, ಅದು ಬೇರೆ ಎತ್ತೋಕ್ಕೆ ಆಗಲ್ಲ. 4 ಜನ ಬೇಕೇನಾದ್ರು ಬಿದ್ದರೆ. ಹೌದಾ, ಜನ ಇದ್ದಾರಾ ನೋಡಿ? ಇಲ್ಲಿ ನೋಡ್ತಿರ್ಬೋದು, ಹರಿತಿದೆ ನೀರು. ಬನ್ನಿ ಅಲ್ಲೇ ಹೋಗೋಣ. ನಿಜ ಫಾಲ್ಸ್ನೇನೋ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ 1.5 ಕಿಲೋಮೀಟ್ರು ಟ್ರಕ್ ಮಾಡಬೇಕು. ಅಲ್ಲೆಲ್ಲಿ ಗಾಡಿ ನಿಲ್ಲಿಸಿದೆ ಅಲ್ಲಿ ನೋಡಿ. ಇದು ಪರವಾಗಿಲ್ಲ, ಇಲ್ಲಿ ಫುಲ್ ಕೆಳಗಡೆ ಇಲ್ಲ, ಇಷ್ಟು ಸ್ಟೀಪ್ ಇದೆ ಗೊತ್ತಾ, ಫುಲ್ ಜಾರ್ತಿತ್ತು. ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳಿದ್ರು, ಬಟ್ ಗೊತ್ತಿಲ್ಲ. ನಾವು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾವು ನಡ್ಕೊಂಬಂದಿರೋದು ಒಂದು 200 ಮೀಟರ್ಸ್ ಅಷ್ಟೇ. ಅದು ಏನೇನೋ ಸರ್ಕಸ್ ಮಾಡ್ಕೊಂಬಂದಿದ್ದೀವಿ, ಬಟ್ ಸಾಕಾಗಿದೆ, ಒಳ್ಳೆ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡಿ ಈ ಸೌಂಡು ಏನೋ ಒಂಥರ ರಿಲ್ಯಾಕ್ಸಿಂಗು. ಯಾರಿಗೇನೋ ಗೊತ್ತಿಲ್ಲ, ನನಗೆ ಮಾತ್ರ. ಜನ ಬಂದಿದ್ದಾರೆ, ಪರವಾಗಿಲ್ಲ. ಏನು ಮಲೆನಾಡು ಮಳೆ ಬಂದಿದ್ದ ಟೈಮಲ್ಲೆಲ್ಲ ನೀರು ಸ್ಟೋರೇಜ್ ಎಲ್ಲ ಅಲ್ಲೇ ಆಗೋದು. 1400 ಎಕರ್ಸ್ ಇರೋದು. ಭದ್ರಾ ಟೈಗರ್ ರಿಸರ್ವ್ ಯೂಟ್ಯೂಬಲ್ಲೆಲ್ಲ ಹೋಗಿದ್ದಾರೆ. ಎಷ್ಟು ವಿಚಿತ್ರವಾಗಿದೆ ಗೊತ್ತಾ? ಅಲ್ಲ, ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋದಲ್ಲಿ ಕ್ಲಿಪ್ಸ್ ನೋಡೋಕ್ಕೂ ಹೇಳ್ಕೊಂಡ್ರೆ ಹೋಗ್ರಿ ಮುಂದೆ. ಇವಾಗ ನಿಂದಿರೋ ಮರ ನಿಲ್ಕೋತೀರಾ ಇಲ್ಲ? ಸಾರಿ, ಆಗೈತ ಮಾತ್ರ ಸ್ವಲ್ಪ ನೋಡಿ. ಬಂಡೆಗಳೆಲ್ಲ ಹತ್ತಿ ಇಳಿದು ಬಂದಮೇಲೆ ಈ ಥರ ಸಿಕ್ಕಿದೆ. ಸಾಕಾದಾಗಿದೆ ಮಾತ್ರ, ವರ್ತ್ ಅಂತಲೇ ಹೇಳ್ಬೋದು. ಈ ಪಾಯಿಂಟ್ಗಿಂತ ಫೋಟೋಗೆ ಇಲ್ಲ ಹೊಡ್ಕೊಂಬಿಡೋಣ, ಯಾರೂ ಇರೋಲ್ಲ. ಹೆಂಗೆ ಬೇಕು ವಿಡಿಯೋಗಳು ಹೇಳು, ನಾನು ಬೇಕು. ಓಕೆ, ಇವಾಗ ಹೊರಡ್ತಿದ್ದೀವಿ. ಸೌಂಡ್ ಕೇಳಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಹೇಗಿದೆ ಅಂತ.
ಸೊ ರಿಟರ್ನ್ ಬರುವಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಮತ್ತು ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಫಾಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಲೊಕೇಶನ್ನ ಡಿಸ್ಕ್ಲೋಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ಅದು ಲೆಸ್ ಎಕ್ಸ್ಪ್ಲೋರ್ಡ್ ಆಗಿದೆ ಇನ್ನೂ. ಪ್ರೈವೇಟ್ ಪ್ರಾಪರ್ಟಿಯಲ್ಲಿರೋದು, ಸೊ ಅದು ಹಂಗೆ ಇರಬೇಕಂತ ನಾನು ಲೊಕೇಶನ್ ಎಲ್ಲೂ ಡಿಸ್ಕ್ಲೋಸ್ ಮಾಡ್ತಿಲ್ಲ. ಸೊ ಮುಂದೆ ನನಗೆ ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಟೈಮ್ ಬೇರೆ ಆಗಿತ್ತು 5:30 ಏನೋ. ಸೊ ಅದಕ್ಕೆ ಅಲ್ಲೇ ಇದ್ದಿದ್ದು ಒಂದು ಹತ್ರದ್ದು ಊರ ಹತ್ರ ಸ್ಟೇ ಆಗಿದ್ದ ಜಾಗ ಮಾತ್ರ ಸಕ್ಕತ್ತಾಗಿತ್ತು ನೋಡೋಕ್ಕೆ. ಸೊ ಅಲ್ಲೇ ನೈಟ್ ಸ್ಟೇ ಆಗಿಬಿಟ್ಟು, ಗಾಳಿಗುಡ್ಡೆ ಅಂತ ಊರ ಹೆಸರು, ಅಲ್ಲಿ ನೈಟ್ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫುಲ್ ನಾನ್ ಸ್ಟಾಪ್ ಮಳೆ. ಎದ್ದ ತಕ್ಷಣ ನಾವು ಕುದುರೆಮುಖ ಕಡೆಗೆ ಹೊರಟ್ವಿ. ಕುದುರೆಮುಖ ಕಡೆ ಎಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟ್ ಉಡುಪಿ ಎಲ್ಲ ನೋಡಿಕೊಂಡು ಜೈನ್ ವರಂಗ್ ಟೆಂಪಲ್ ಕಡೆ ಎಲ್ಲ ಹೋಗಿ ರಿಟರ್ನ್ ಆಗುಂಬೆ ಮೇಲೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಈ ಟ್ರಿಪ್ ಮಾತ್ರ ಸಖತ್ ವರ್ತ್ ಅಂತಲೇ ಹೇಳ್ಬೋದು, ಯಾಕಂದರೆ ಫುಲ್ ಮಾನ್ಸೂನ್ ನನ್ನ ಲೈಫಲ್ಲಿ ಯಾವತ್ತೂ ನೋಡಿರಲಿಲ್ಲ, ಆ ಥರ ಮಳೆ ನೋಡಿದ್ದೀನಿ. ಸೊ ಪ್ಯೂರ್ ಮಾನ್ಸೂನ್ ಟ್ರಿಪ್ ಥರನೇ ಆಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.